ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ದರ್ ಜೈನ್, ಗುಪ್ತಾ, ಮಲ್ಲಿಕ್ 3 ಜನ ಪಾರ್ಟ್ನರ್ ಇರ್ತಾರೆ. ಸೊ 3 ಜನ ಓಲ್ಡ್ ರೇಷಿಯೋ ಇಸ್ 5:3:2. 5:3:2. ಮಲ್ಲಿಕ್ ರಿಟೈರ್ಡ್ ಆಗ್ತಾನೆ ಇದರಲ್ಲಿ. ಸೊ ಸಮ್ ರಿವ್ಯಾಲ್ಯೂಯೇಷನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಸ್ 900 ಆಕ್ಚುಲಿ. ಅದರಲ್ಲಿ ಔಟ್ ಆಫ್ ಯಾರಿಗೆ ಫಾರ್ ಮಲ್ಲಿಕ್ಗೆ ಕೊಡೋ ದುಡ್ಡಲ್ಲಿ 16,500 ಅಲ್ಲಿ ರಿಟೈರ್ಮೆಂಟ್ ಅಲ್ಲಿ ಕ್ಯಾಶ್ ಕೊಟ್ಕೊಳ್ತಾರೆ. ಆ ಕ್ಯಾಶ್ ಅಲ್ಲಿ 3:2 ಅಂದ್ರೆ ಕ್ಯಾಶ್ ನ 3:2 ರೇಷಿಯೋದಲ್ಲಿ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಮಲ್ಲಿಕ್ಗೆ ಕೊಟ್ಕೊಳ್ತಾರೆ. 3 ಅಂದ್ರೆ 3:3 ಜೈನ್ ಕೊಡ್ತಾನೆ, 2 ಗುಪ್ತಾ ಕೊಡ್ತಾನೆ. ಆ ರೇಷಿಯೋದಲ್ಲಿ ಕೊಡ್ತಾರೆ. ಬ್ಯಾಲೆನ್ಸ್ ಇನ್ನು ಲೋನ್ಗೆ ಅಂತ ಟ್ರೀಟ್ ಮಾಡ್ತಾರೆ. ಸೊ ಆ ತರ ಇಲ್ಲಿ ಲೆಕ್ಕ ಮಾಡ್ತಾ ಇರೋದು ನೀವು. ಸೊ 3:2 ಅನ್ನೋದು. ಸೊ ಗೈನ್ ರೇಷಿಯೋ ಅಂತ ಏನು ಕೊಟ್ಟಿಲ್ಲ ಇಲ್ಲಿ ನಮಗೆ. ಸೊ ಕೊಟ್ಟಿರೋದು ಅದು 16,500 ಮಾತ್ರ. ಸೊ 16,500 ಮಾತ್ರ ನಾವು ಇದು ಮಾಡೋಣ. ಅದಕ್ಕೆ ಇಲ್ಲಿ ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ಇವ್ನು ಮಲ್ಲಿಕ್ ಹೋದ್ರೆ ಇನ್ನ 5:3. ದಿಸ್ ಇಸ್ ಆಲ್ಸೋ ನ್ಯೂ ರೇಷಿಯೋ. ಇದು ಕೂಡ ಏನಾಗುತ್ತೆ, ನ್ಯೂ ರೇಷಿಯೋ ಆಗುತ್ತೆ. ಸೊ ಗುಡ್ ವಿಲ್ ಬಂದಾಗ ನಾವು ಇಫ್ ಯು ಅಬ್ಸರ್ವ್ ದ ಗುಡ್ ವಿಲ್ 9,000 ನಾವು ನೋಡ್ತಾ ಇದೀವಿ ಇಲ್ಲಿ. 9,000 ಅಲ್ಲಿ ಮಲ್ಲಿಕ್ ಶೇರು 2/10 18,800 ಆಗುತ್ತೆ. 1,800 ಅಲ್ಲಿ ಸೊ ಗೇನ್ ರೇಷಿಯೋ ಪ್ರಕಾರ ಆದ್ರೆ 5/8 1,125 rupees ಜೈನ್ ಕೊಡ್ಬೇಕಾಗತ್ತೆ. ಇನ್ ಮಿಕ್ಕಿದ್ದು 3/8. ಸೊ 3/8 out of this 3/8, 1,800 into 3/8, 675 as to be given by ಗುಪ್ತಾ. ಸೊ ಗುಪ್ತಾ ಅಷ್ಟು ಕೊಡ್ಬೇಕಾಗಿರುತ್ತೆ. ಸೊ 675 ನ ನೀವು ನೋಡ್ತೀರಾ. ಸೊ ಒನ್ಸ್ ಅಗೇನ್ 1 minute. Okay, so coming to next revaluation account. So revaluation account ಅಲ್ಲಿ stock 20,000 ಇದೆ. ಸೊ 18,100 ಇದೆ. ಎಷ್ಟು ಜಾಸ್ತಿ ಆಯ್ತು? 1,900 ಜಾಸ್ತಿ ಆಯ್ತು. ಸೊ 20,000 minus 18,100 ಆಯ್ತು. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷಿನರಿ, ಆಫೀಸ್ ಫರ್ನಿಚರ್ 14,250 ಆಗಿದೆ. ಮುಂಚೆ ಇಟ್ ಈಸ್ 18,250 ಅಂದ್ರೆ 4,000 ರೆಡ್ಯೂಸ್ ಆಯ್ತು. ಸೊ 4,000 ನಾನು ಇಲ್ಲಿ ರೆಡ್ಯೂಸ್ ಮಾಡಿದ್ದೀನಿ ಡೆಬಿಟ್ ಸೈಡ್. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ 23,530 ಆಗಿದೆ. ಬಿಫೋರ್ ದಟ್ ಇಟ್ ವಾಸ್ 20,230. ಇಟ್ ಇಸ್ ಇನ್ಕ್ರೀಸ್ಡ್. ಸೊ 3,300 ಇನ್ಕ್ರೀಸ್ ಆಗಿದೆ. ಸೊ ಅದನ್ನ ನಾವಿಲ್ಲಿ so that one we have written here. Next is PDD. PDD ಏನಾಗಿದೆ? ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 20,000 ಆಗಿದೆ. ಬಿಫೋರ್ ಇಟ್ ವಾಸ್ 26,000. ಸೊ 6,000 ಅದು ಕೂಡ ರಿಡ್ಯೂಸ್ ಆಗಿದೆ. ನೆಕ್ಸ್ಟ್ PDD ಅವರೇ ಹೇಳಿದ್ದಾರೆ 1,700 ಕ್ರಿಯೇಟ್ ಮಾಡಿ ಅಂದ್ರೆ ಡೌಟ್ಫುಲ್ ಡೇಟ್ಸ್ಗೆ. ದಟ್ ಈಸ್ ಡೆಬಿಟ್ ಸೈಡ್ 1,700. ಸೊ ಎರಡೂ ಬ್ಯಾಲೆನ್ಸ್ ಮಾಡಿದಾಗ ಡೆಬಿಟ್ ಸೈಡ್ ಈಸ್ ಹೈಯರ್ 11,700. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಬಂದಿರೋದ್ರಿಂದ ಇಟ್ಸ್ ಆಬ್ವಿಯಸ್ಲಿ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಲಾಸ್ ಆಗಿದೆ. ಎಷ್ಟು? 6,500. ಸೊ 3 ಜನನು ಓಲ್ಡ್ ಶೇರ್ ತರ ಮಾಡಿದ್ರೆ 3,250, 1,950 ಅಂಡ್ 1,300 ಆಯ್ತು. ಸೊ ಆಬ್ವಿಯಸ್ಲಿ ಅದನ್ನ ಎಲ್ಲಿಗೆ ಬರೀತೀವಿ ನಾವು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅದನ್ನ 3 ಜನ ಪಾರ್ಟ್ನರ್ಸ್ಗೂ ಅವ್ರ ಕ್ಯಾಪಿಟಲ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಅದು ಅಮೌಂಟ್. ಓಕೆ, ನೆಕ್ಸ್ಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅವ್ರ 3 ಜನದು ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. 40, 60 and 20. Accumulated profit is 16,750. 16,750 ನ 5:3:2 ರೇಷಿಯೋ ಪ್ರಕಾರ ಹಂಚಿದ್ರೆ 8,375, 5,025 and 3,350. ನೆಕ್ಸ್ಟ್ ಇಸ್ ಗುಡ್ ವಿಲ್. ಸೊ ಗುಡ್ ವಿಲ್ ರಿಟೈರಿಂಗ್ ಪಾರ್ಟ್ನರ್ಗೆ ಇಬ್ರು ಕೊಡ್ಬೇಕಾಗತ್ತೆ. ಜೈನ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ನಾವು ಎಷ್ಟು ಕೊಡಬೇಕು ಅಂತಂದ್ರೆ ಆಲ್ರೆಡಿ ಮಾಡಿದ್ದೀನಿ ನಾನು ಇಲ್ಲಿ. ಎಷ್ಟು? 1,125. ಸೊ ಅದನ್ನ ಯಾರಿಗೆ? ಮಲ್ಲಿಕಿಗೆ 1,125. ನೆಕ್ಸ್ಟ್ ಬೈ ಗುಪ್ತಾಸ್ ಕ್ಯಾಪಿಟಲ್ ಅಕೌಂಟ್ ಇಂದ ವಿ ಸಪೋಸ್ ಟು ಡು ಎಷ್ಟು? 675. ಎಷ್ಟು? 675. ಸೇಮ್ ಥಿಂಗ್ ಫಾರ್ ದಿಸ್ ಕಾಂಟ್ರಾ ಆಗಿ ನಾವು 2 ರಿಟೈರ್ಡ್ ಆಗ್ತಾರ ಪಾರ್ಟ್ನರ್. ಮಲ್ಲಿಕ್ಸ್
ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಜೈನ್ ಇಂದ 1125 and from Gupta we have supposed to deduct 675 ಅವ್ರಿಗೆ 675 ಇದು ಮಾಡಬೇಕಾಗುತ್ತೆ. ನಾವು ಕಮಿಂಗ್ ಟು ಇನ್ನೊಂದು ಹೇಳಿದ್ದಾರೆ 16,500. ಈಗ ಬ್ಯಾಲೆನ್ಸ್ ಮಾಡ್ಬಿಡೋಣ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ಅದನ್ನ ನೋಡ್ಬಿಡೋಣ. ಸೊ ಬ್ಯಾಲೆನ್ಸ್ ಮಾಡಿದಾಗ ವೆನ್ ವಿ ಮಲ್ಲಿಗೆ ರಿಟೈರ್ ಆಗಿರೋ ಪಾರ್ಟ್ನರ್ಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ 20,000 ಅವ್ರ ಕ್ಯಾಪಿಟಲ್ ಮಲ್ಲಿಗ್ದು ಕ್ರೆಡಿಟ್ ಸೈಡ್ ನೋಡಿ 20,000 plus 3,350 plus 1,125 plus 675 totally ಅವನಿಗೆ 25,000 ಎಷ್ಟು ಕೊಡಬೇಕು 25,150 ದುಡ್ಡು ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. 25,150 ಅಮೌಂಟ್ ಅವರು ಪೇ ಮಾಡಬೇಕಾಗುತ್ತೆ. ಸೊ ಈ ಅಮೌಂಟ್ ಅಲ್ಲಿ ಯಾರು ಕೊಡ್ತಾ ಇದ್ದಾರೆ, ಇಲ್ಲಿ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಯಾರು ಕ್ಯಾಶ್ ಕೊಡ್ತಾ ಇರೋದು ಇಲ್ಲಿ 16,500 ಅಲ್ಲಿ ಆಸ್ ಪರ್ ಇನ್ ದಿಸ್ ಇದರಲ್ಲಿ ಇದ್ರ ಪ್ರಕಾರ 16,500 ಏನಿದೆ ಅದನ್ನ ಹಂಚ್ಬಿಡ್ಬೇಕು. 16,500 ಯಾರಿಗೆ ಕೊಡಬೇಕು, ಇವನಿಗೆ ಟು ಕ್ಯಾಶ್ ಕೊಡ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ 16,500. ಆ 16,500 ಯಾರು ಕೊಡಬೇಕು ಅಂತ ಅಂದ್ರೆ ಮಲ್ಲಿಕ್ ಮತ್ತೆ ಜೈನ್ ಮತ್ತೆ ಗುಪ್ತಾ, ಯಾಕಂದ್ರೆ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಅವರಿಬ್ರು ಅಷ್ಟು ದುಡ್ಡನ್ನ ಕೊಡ್ಬೇಕಾಗತ್ತೆ. 16,500 ಅವನ್ಗೆ ಕ್ಯಾಶ್ ಕೊಡ್ತಾ ಇದ್ದಾರೆ, ಮಿಕ್ಕಿದ್ದನ್ನ ನೀವು ಇದು ಮಾಡ್ಬೇಕಾಗತ್ತೆ. 16,500 ಕ್ಯಾಶ್ ಅಕೌಂಟ್ ಕೊಡ್ತಾ ಇರೋದ್ರಿಂದ ಸೊ ಇಲ್ಲಿ ಕ್ಯಾಶ್ ಬೈ ಕ್ಯಾಶ್ ಅದನ್ನ 16,500 3:2 ಯಾವ ರೇಷಿಯೋದಲ್ಲಿ 3:2 ರೇಷಿಯೋದಲ್ಲಿ. ಸೊ 16,500 into 3 divided by 5 9,900 ಮತ್ತೆ ಇವನು ಐ ಥಿಂಕ್ 6,600 ಬರ್ಬೋದು. 16,500 into 2 divided by 5 6,600 ಕೊಡಬೇಕಾಗತ್ತೆ. ಸೊ ಇವನ್ ದುಡ್ಡಲ್ಲಿ ಅದು ಇವರು ದುಡ್ಡು ಹಾಕ್ಬೇಕು, ಅವ್ರಿಗೆ ಬಿಸ್ನೆಸ್ಗೆ ಅಷ್ಟು ದುಡ್ಡು ಹಾಕ್ಬಿಟ್ಟು ಅವನಿಗೆ ಕೊಡಬೇಕಾಗತ್ತೆ. ಸೊ ಆ ದುಡ್ಡನ್ನ ಆಡ್ ಮಾಡಿ ಈ ತರ ಇದಾಗುತ್ತೆ. ನಾವು ಇವನ್ ಬ್ಯಾಲೆನ್ಸ್ ಮಾಡಿದಾಗ ನೋಡಿ ಇಲ್ಲಿ ಇವ್ರು ಕ್ಲೋಸ್ ಮಾಡ್ಬಿಡೋಣ. ಮಿಕ್ಕಿದ್ದು ಲೋನ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿದಾರೆ. ಅಂದ್ರೆ ಮಲ್ಲಿಕ್ಸ್ ಲೋನ್ ಅಕೌಂಟ್ ಅಂತ ಮಾಡಿ ಅಂತ ಹೇಳಿದ್ರೆ ಇದು ಕ್ಲಿಯರ್ ಮಾಡ್ಬಿಡೋಣ. ಸೊ ಮಲ್ಲಿಕ್ಸ್ 25,150 ದುಡ್ಡು ಕೊಡ್ಬೇಕಾಗಿರುತ್ತೆ. ಅದರಲ್ಲಿ 1,300 ಮೈನಸ್ 16,500 ಕ್ಯಾಶ್ ಕೊಟ್ಟಿದ್ದಾರೆ. ಸೊ ರಿಮೈನಿಂಗ್ 7,350 is created as a loan. 7,350 is created as a loan. ಮಿಕ್ಕಿದ್ದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡೋಣ. ಸೊ ಎರಡು ಈ ಕಡೆ ಡೆಬಿಟ್ ಈ ಕಡೆನೇ ಜಾಸ್ತಿ ಆಗಿರೋದ್ರಿಂದ ಈ ಕಡೆನೇ ಜಾಸ್ತಿ ಬರೆಯೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 40,000 ಪ್ಲಸ್ 8,000 ಪ್ಲಸ್ ಎಷ್ಟು ಮಾಡಿದ್ರೆ 58,275. ಈಗ ಬಂದು ನೆಕ್ಸ್ಟ್ 60,000 plus 50,025 plus 6,600. If you do that 71,625 will get like this. So do balance ಈ ಕಡೆ ಬರ್ದಿದ್ದೀವಿ. Now remaining figures ಎಷ್ಟು ಅಂತ ನೋಡೋಣ. ಮೈನಸ್ ಮಾಡಿದ್ರೆ ನಮಗೆ ಸಿಗುತ್ತೆ minus 1,950. I'm talking about Gupta ಇದು ಮಾಡೋಣ. 675 ಮೈನಸ್ ಮಾಡಿದ್ರೆ 69,000 ಕ್ಯಾಪಿಟಲ್ ಬ್ಯಾಲೆನ್ಸ್ ಇದೆ. Gupta's capital balance now is 69,000. Coming to ಜೈನ್ದು ನಾವು ನೋಡಿದಾಗ 58,275 minus 1,125
minus 3,250 ಮಾಡಿದ್ರೆ we'll get 53,900. 53,900 ಆಯ್ತು. Same thing we put it in here, carried down. I'm sorry, it is carried down. This is by balance brought down 53,900 and 71,625. Okay, so I'm sorry, 69,000. 69,000. This is capital, closing capital of this one. Okay, now balance sheet even more. So balance sheet, what are all the items? What are all the items? We'll see. So balance sheet ಅಲ್ಲಿ first asset side ಬರುತ್ತೀವಿ, ಅದರ ಬರಿಬಹುದು. So stock ಇದೆ. In balance sheet you can sundry creditors, telephone bill outstanding, accounts payable, ಈ ಮೂರು ಹಂಗೆ ಬರುತ್ತೆ. ಸೊ ಹಾಗೆ ಬರೆಯೋಣ, sundry creditors, accounts payable and telephone bills outstanding. Yes, telephone bills outstanding. So ಇದು ಬರುತ್ತೆ. ಅದ್ರ ಜೊತೆಗೆ ಮಲ್ಲಿಕ್ಸ್ ಲೋನ್ ಬರುತ್ತೆ, ಮತ್ತೆ ಕ್ಯಾಪಿಟಲ್ಸ್ ಅಲ್ಲಿ ಇಬ್ರದ್ದು ಬರುತ್ತೆ. ಒನ್ ಇಸ್ ಜೈನ್, ಅನದರ್ ಒನ್ ಇಸ್ ಗುಪ್ತಾ. ಸೊ ದಿಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಇನ್. ಅಲ್ಲಿ ಬರಿಬೇಕಾದ್ರು ಸನ್ರಿ ಕ್ರೆಡಿಟರ್ಸ್ ಬಂದು 19,800, 19,800, 8,950. this is second and this is 300. So Malik's loan illa ide 7,350. Now capitals bandre 53,900 and Gupta 69,000. Andre balance eshide ashte idu. This is the one, 69,000. Next asset side ಬಂದಾಗ ನಂಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಬಾಂಡ್ಸ್, ಕ್ಯಾಶ್ ಲಾಸ್ಟಿಗೆ ಮಾಡೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿತ್ತು ಮುಂಚೆ? 26 ಇತ್ತು, minus 6,000 ಡಿಪ್ರಿಸಿಯೇಷನ್ ಆಯಿತು. ಸೊ ದ ಅಮೌಂಟ್ ಇಟ್ಸ್ ಬಿಕಮ್ 20,000. ನೆಕ್ಸ್ಟ್ ಬಾಂಡ್ಸ್ ಅಲ್ಲಿ there is no changes in that. So 14,370. ಬಾಂಡ್ಸ್ ಅಲ್ಲಿ ಯಾವುದೇ ರೀತಿ ಚೇಂಜ್ ಆಗಿಲ್ಲ, 14,370. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್, ಅಲ್ಲೂ ಕೂಡ ಏನು ಚೇಂಜ್ ಇಲ್ಲ, 23,450. ಬಿಲ್ಸ್ ರಿಸೀವಬಲ್ 23,450. ನೆಕ್ಸ್ಟ್ ಇಸ್ debtors is 26,700 ಇದೆ, minus 1,700 ನಾವು ಮಾಡಬೇಕಾಗುತ್ತೆ. minus 1,700 we had to do. So minus ಮಾಡಿದ್ರೆ this amounting rupees 25,000, because ಇಲ್ಲಿದೆ ನೋಡಿ ರಿವ್ಯಾಲ್ಯೂಷನ್ ಅಕೌಂಟ್ ಅಲ್ಲಿ PDD 1,700 ಇದೆ, ಅದು ಮೈನಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಸ್ಟಾಕ್ ವ್ಯಾಲ್ಯೂ 18,100 ಇದೆ, ಪ್ಲಸ್ ಅಪ್ರಿಸಿಯೇಷನ್ ಆಗಿದೆ 1,900, that is become 20,000. Okay. ನೆಕ್ಸ್ಟ್ ಸ್ಟಾಕ್ ಆದ್ಮೇಲೆ ಆಫೀಸ್ ಫರ್ನಿಚರ್, ಆಫೀಸ್ ಫರ್ನಿಚರ್ 18,250 ಇದೆ, ಬಟ್ ಈಗ ಆಗಿದ್ದು 18,250 minus 4,000 ಡಿಪ್ರಿಸಿಯೇಷನ್ ಆಯ್ತು ಅದರದ್ದು. ಸೊ ದ ಅಮೌಂಟಿಂಗ್ rupees 14,250. ನೆಕ್ಸ್ಟ್ ಆಫೀಸ್ ಫರ್ನಿಚರ್ ಆದ್ಮೇಲೆ ಪ್ಲಾಂಟ್ ಅಂಡ್ ಮಿಷಿನರಿ. ಸೊ ಪ್ಲಾಂಟ್ ಅಂಡ್ ಮಿಷಿನರಿ ದ ವ್ಯಾಲ್ಯೂ ಇಸ್ 20,230 ಇತ್ತು, ಪ್ಲಸ್ 3,300 ಜಾಸ್ತಿ ಆಯ್ತದು, ವ್ಯಾಲ್ಯೂ ಅಪ್ರಿಷಿಯೇಟೆಡ್ ಆಗಿರೋದ್ರಿಂದ. ಸೊ ದ ಅಮೌಂಟಿಂಗ್ ಟು rupees
25,530. So 23,530. Last is computer asset ನೋಡಿದಾಗ 13,200 ಇದನ್ನ ನೋಡಿದ್ರೆ. ನೆಕ್ಸ್ಟ್ ಲಾಸ್ಟ್ ಕ್ಯಾಶ್ ಒಂದು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಸೊ ಕ್ಯಾಶ್ ನೋಡೋಣ. ಕ್ಯಾಶ್ 5,500 ಬ್ಯಾಲೆನ್ಸ್ ಇತ್ತು. 5,500 ಬ್ಯಾಲೆನ್ಸ್ ಇತ್ತು. ಅದರಲ್ಲಿ ಯೂನಿಕ್ ಕೊಡಬೇಕು ಅಂತಾನೆ ಏನ್ ದುಡ್ಡು ತಗೊಬಂದು ಎಷ್ಟು 9,900 ಯಾರು ಕ್ಯಾಶ್ ಅಕೌಂಟ್ ಯಾವ್ದಿದೆ ನೋಡಿ ಅಲ್ಲಿ ಜೈನ್ ತಂದ, ಮತ್ತೆ 6,600 ತಗೊಬಂದ. ಬಟ್ ಅದನ್ನ ಕೊಟ್ಟರು ದುಡ್ಡ ಯಾರಿಗೆ 16,500. ಅಂದ್ರೆ ಪ್ಲಸ್ ಮೈನಸ್ ಆಗುತ್ತೆ, ಅದನ್ನ ನೀವು ತೋರಿಸ್ಬೇಕಾಗತ್ತೆ. ಬಿಕಾಸ್ ಕ್ಯಾಶ್ ಬ್ಯಾಲೆನ್ಸ್ ಅಷ್ಟೇ ಉಳಿಯುತ್ತೆ. ಯಾಕೆಂದ್ರೆ ಕ್ಯಾಶ್ ಬ್ಯಾಲೆನ್ಸ್ ಅಲ್ಲಿ ಯಾಕೆ ಚೇಂಜ್ ಆಗಲ್ಲ ಅಂತ ಅಂದ್ರೆ ಕ್ಯಾಶ್ ನ ಇವರು ತಗೊಬಂದು ಅವ್ರು ಇದನ್ನ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವ್ರ ದುಡ್ಡು ಕಂಪ್ನಿಯಿಂದ ಯೂಸ್ ಮಾಡಿಲ್ಲ, ಬಿಸ್ನೆಸ್ ಇಂದ ಯೂಸ್ ಮಾಡಿಲ್ಲ, ಇವರೇ ಕಾಂಟ್ರಿಬ್ಯೂಟ್ ಮಾಡಿರೋದ್ರಿಂದ ಅದು ಆ ತರನೇ ಆಗುತ್ತೆ. 5,500 ಕೊನೆಗೆ ಕ್ಯಾಶ್ ಬ್ಯಾಲೆನ್ಸ್ ಆಗಿ ಉಳ್ಕೊಳ್ಳುತ್ತೆ. ಇನ್ನೇನು ಉಳ್ಕೊಳ್ಳಲ್ಲ. ಕ್ಯಾಶ್ ಅಕೌಂಟ್ 5,500 ಯಾಕಂದ್ರೆ ಅದು ತಂದು ಕೊಟ್ಟಂಗೆ ಆಗಿರೋದ್ರಿಂದ ಕ್ಯಾಶ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಯು ಹ್ಯಾವ್ ಟು ಶೋ ಕ್ಯಾಶ್ ಅಕೌಂಟ್ ಮುಖಾಂತರ ತೋರಿಸಿ ಹಿಂಗಾದ್ರೂ ಮಾಡಿ. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡೋಣ. 19,800, 300, 8,950, 7,350. ಎರಡು ಕ್ಯಾಪಿಟಲ್ ಟೋಟಲ್ ಮಾಡಿದಾಗ 1,59,300 ಈ ಕಡೆ ಬರುತ್ತೆ. ಸೊ ಇನ್ ದಿಸ್ ಸೈಡ್ ಆಲ್ಸೋ ನೀವು ಎರಡು ಕಡೆನೂ ಟೋಟಲ್ ಮಾಡಿದಾಗ 1,59,300 ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಆಗಿದೆ.